ಕಳೆದ 7 ದಿನಗಳ ಹಿಂದೆ ಸತತವಾಗಿ 3 ದಿನಗಳ ಕಾಲ ಸುರಿದ ಭಾರೀ ಮಳೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಸಂತೆ ಮೈದಾನದಲ್ಲಿ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿ ಮನೆಯಲ್ಲಿದ್ದ ಆಹಾರ ಪದಾರ್ಥ, ಬಟ್ಟೆ ಸೇರಿದಂತೆ ವಿದ್ಯಾರ್ಥಿಗಳ ಪುಸ್ತಕಗಳು ಸಂಪೂರ್ಣವಾಗಿ ನೀರು ಪಾಲಾಗಿದ್ದವು. ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಲು ಇಂದು ಸ್ಥಳಕ್ಕೆ ಭೇಟಿ ನೀಡಿದ್ದ ಜೆಡಿಎಸ್ ಕೋಲಾರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಗಾಯತ್ರಿ ಮುತ್ತಪ್ಪ ಪಟ್ಟಣದ ಸಂತೆ ಮೈದಾನಕ್ಕೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಸಮಸ್ಯೆ ಆಲಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ವಿದ್ಯಾರ್ಥಿಗಳಿಗೆ ಪುಸ್ತಕ ಸೇರಿದಂತೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು. ಈ ವೇಳೆ ಗಾಯತ್ರಿ ಮುತ್ತಪ್ಪ ಮಾತನಾಡಿ, ಕಳೆದ ವಾರ ಮಳೆ ಅವಾಂತರದಿಂದ ಶಾಲಾ ಮಕ್ಕಳ ಪುಸ್ತಕಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದ್ದು ಮಾಹಿತಿ ತಿಳಿದು ಇಂದು ಭೇಟಿ ನೀಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿ ವಿತರಿಸಲಾಗಿದೆ. ಸ್ಥಳೀಯರಿಗೆ ಒಳ್ಳೆಯದಾಗಲಿ. ಸಂತೆ ಮೈದಾನದ ಸಮಸ್ಯೆ ಕುರಿತು ಶಾಸಕರು ಹಾಗೂ ಸಂಸದರ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಖುಷಿ. ಕೆಲವರು ಕಾಂಟ್ರವರ್ಸಿ ಮಾಡ್ತಾರ, ಆ ತರನ ಈ ತರನ ಬುಕ್ಸ್ ಅದು ಇದಂತೆಲ್ಲ ನಾವು ನೋಡಿರೋದೇ. ಅವ್ರು 100 ಜನ 100 ಹೇಳ್ಕೊಳ್ಳಿ, ಈ ತರ ಮುಂದೆ ಬಂದು ಈ ತರ ಒಂದು ಜನಗಳಲ್ಲಿ ಕೂತ್ಕೊಂಡು ಈ ಚಿಕ್ಕ ಸೇವೆ ಆದ್ರೂ ಇದು ಅಲಿಮಿಟ್ ಸೇವೆ ಅಂತ ನಾನು ಅನ್ಕೊಳ್ಳಲ್ಲ, ಇದು ದೊಡ್ಡ ಸೇವೆ ಅಂತೀವಿ. ಯಾಕಂದ್ರೆ ಸರಸ್ವತಿ ದೇವಿ ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್. ಮೇಡಮ್ಗೂ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಇಲ್ಲಿ ಬಂದಂತ ಎಲ್ಲ ಒಂದು ಗಣ್ಯರ ಮುಖಾಂತರ, ಹಾಗೆ ನಮ್ಮ ಸಂತೆ ಮೈದಾನ ನಿವಾಸಿಗಳ ಅಕ್ಕ ತಂಗಿರ ಎಲ್ಲರ ಮುಖಾಂತರ ನನಗೆ ತುಂಬಾ ಖುಷಿಯಿಂದ ಮೇಡಮ್ಗೆ ಧನ್ಯವಾಗಲಿ ಅಂತ, ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ಅಭಿನಯಿಸುತ್ತೇನೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.